ಇವತ್ತಿನಿಂದ ಕರ್ನಾಟಕದಲ್ಲಿ ಶಿವಯುಗ ಆರಂಭ ಆಗ್ತಾ ಇದೆ. ಫೈನಲಿ ಇಷ್ಟು ವರ್ಷಗಳ ತಪಸ್ಸು, ಇಷ್ಟು ವರ್ಷಗಳ ಪರಿಶ್ರಮ ಎಲ್ಲವೂ ಕೂಡ ಇವತ್ತು ಪ್ರತಿಫಲ ಕೊಡ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಲೋಕಭವನದಲ್ಲಿ ಡಿಕೆ ಪಟ್ಟಾಭಿಷೇಕಕ್ಕೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಅದ್ಧೂರಿ ಕಾರ್ಯಕ್ರಮಕ್ಕಾಗಿ ಸಜ್ಜಾಗಿದೆ ವೇದಿಕೆ. ಲೋಕಭವನದ ಎದುರಲ್ಲಿ ಪೊಲೀಸ್ ಹೈ ಸೆಕ್ಯೂರಿಟಿ ಕೂಡ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ಕೂಡ ಮಾಡಲಾಗಿದೆ. ಈಗ ಲೋಕಭವನ ಸುತ್ತಮುತ್ತ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ, ಸರ್ಪಗಾವಲು, ಕಣ್ಗಾವಲು ಇದೆ. ಹೀಗೆ ಲೋಕಭವನದಲ್ಲಿ ಡಿಕೆ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಲೋಕಭವನದ ಗಾಜಿನ ಮನೆಯಲ್ಲಿ ನಡೀತಾ ಇರುವಂತದಿಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗ ನೋಡ್ತಾ ಇದೀವಿ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದೆ, ಇನ್ನೇನು ಫೈನಲಿ ಆ ಒಂದು ಕ್ಷಣ ಬಂದೇ ಬಿಡ್ತು. ಎಲ್ಲವೂ ಕೂಡ ಒಂದೊಂದು ಜಾಗದಲ್ಲಿ ಒಂದೊಂದು ಅಪ್ಡೇಟ್ಸ್ಗಳು ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಈಗ ನೀವಿರುವಂತ ಜಾಗದಲ್ಲಿ ಈಗ ರಾಜಭವನ್ ಹತ್ರ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮುಂದೆ ಏನಾಗಬಹುದು? ಖಂಡಿತ ಇರುತ್ತೆ. ಅಂದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಅಲಂಕಾರವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಈಗಾಗಲೇ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಇವತ್ತು ಆಲ್ಮೋಸ್ಟ್ 12 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಎಲ್ಲಾ ರೀತಿಯಾದಂತಹ ವಾಹನಗಳನ್ನ ಒಂದು ನಿರ್ಬಂಧ ಮಾಡುವಂತ ಕೆಲಸಗಳು ಕೂಡ ಆಗಿದೆ. ಈಗ 4:05 ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸ್ಕೊಳ್ತಾರೆ. ಅದಕ್ಕೆ ಬೇಕಾದಂತ ಪಟ್ಟಾಭಿಷೇಕಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಸದ್ಯ ನಾನು ರಾಜಭವನದ ಮುಂದೆ ಇರುವಂತದ್ದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಿದ್ಧತೆನ ಒಂದ್ ಕಡೆ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ. ಯಾಕಂದ್ರೆ ಈ ಒಂದು ಸಂಜೆ 4 ಗಂಟೆಗೆ ಒಂದು ಡಿಕೆ ಶಿವಕುಮಾರ್ ಒಂದು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಭದ್ರತೆ ವಿಚಾರದಲ್ಲಿ ಪೊಲೀಸ್ನವರು ಅದಕ್ಕೆ ಬೇಕಾಗಿದ್ದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದು ನಿನ್ನೆ ಕೂಡ ಬೆಂಗಳೂರಿನ ಕಮಿಷನರ್ ಆಗಿರುವಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ಸಭೆಯನ್ನ ನಡೆಸಿದ್ರು, ಚರ್ಚೆನ ಮಾಡಿದ್ರು. ಬರೋಬ್ಬರಿ ಹಿರಿಯ ಅಧಿಕಾರಿಗಳು ಅಂದ್ರೆ ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ, ಎಸಿಪಿ ಸೇರಿದಂತೆ, ಇನ್ಸ್ಪೆಕ್ಟರ್ಗಳು ಸೇರಿದಂತೆ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಮಾಡಿದ್ರು. ಕೆಲವೊಂದಷ್ಟು ಮಾಹಿತಿ ಪಡೆಯುವಂತ ಕೆಲಸವನ್ನ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಮಾಡಿದ್ರು. ಅಂದ್ರೆ ಇಲ್ಲಿ ರಾಜಭವನ ಅಂದ್ರೆ ಲೋಕಭವನದ ಮುಂಭಾಗದ ಈ ರಸ್ತೆಯಿಂದ ಆಲ್ಮೋಸ್ಟ್ ವಿಧಾನಸೌಧ ಸೇರಿದಂತೆ ಇಲ್ಲಿರುವಂತಹ ಸುತ್ತಮುತ್ತ ನಗರಗಳಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ವಹಿಸಬೇಕು, ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತ ಗದ್ದಲ ಆಗ್ಬಾರ್ದು, ಗಲಾಟೆಗಳು ಆಗ್ಬಾರ್ದು. ಈ ಒಂದು ನಿಟ್ಟಿನಲ್ಲಿ ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡ್ಬೇಕು, ಜೊತೆಗೆ ಎಲ್ಲೆಲ್ಲಿ ಒಂದು ಪಾಯಿಂಟ್ ಅನ್ನ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾಡ್ಬೇಕು, ಅಲ್ಲಿ ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡ್ಬೇಕು, ಎಲ್ಲೆಲ್ಲಿ LED ಗಳನ್ನ ಅಳವಡಿಕೆ ಮಾಡ್ಬೇಕು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಿದ್ಧತೆಯನ್ನ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಬರೋಬ್ಬರಿ ಈ ಒಂದು ರಾಜಭವನ ಸೇರಿದಂತೆ ಸುತ್ತಮುತ್ತಲ ಒಂದು ಪ್ರದೇಶಗಳಲ್ಲಿ ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ರಾಜಭವನದ ಮುಂದೆ ಆಗಿರ್ಬೋದು, ಜೊತೆಗೆ ಬ್ಯಾರಿಕೇಡ್ ಗಳನ್ನ ಸಂಪೂರ್ಣವಾಗಿ ಹಾಕಿ ಯಾರು ಕೂಡ ಓಡಾಡುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಸಾರ್ವಜನಿಕರಿಗೂ ಕೂಡ 12 ಗಂಟೆ ನಂತರವಾಗಿ ಯಾರು ಕೂಡ ಈ ಒಂದು ಪ್ರದೇಶದಲ್ಲಿ ಓಡಾಡಬಾರುವಂತ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಇವತ್ತು ಒಂದು 2,000 ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ 3 ಜನ ಪೊಲೀಸ್ ಅಂದ್ರೆ ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ 20ಕ್ಕೂ ಹೆಚ್ಚು ಡಿಸಿಪಿಗಳ ನೇತೃತ್ವದಲ್ಲಿ ಈ ಒಂದು ಮಾಡಲಾಗ್ತದೆ. ಈ ಒಂದು ಸಂಪೂರ್ಣವಾದಂತ ಭದ್ರತೆಯನ್ನ ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ನೋಡ್ಕೊಂತಾ ಇದ್ರೆ 50ಕ್ಕೂ ಹೆಚ್ಚು ಎಸಿಪಿಗಳು, 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಸೇರಿದಂತೆ 300ಕ್ಕೂ ಹೆಚ್ಚು PSIಗಳು, 700ಕ್ಕೂ ಹೆಚ್ಚು ಕಾನ್ಸ್ಟೇಬಲ್. ಓವರ್ ಆಲ್ ಆಗಿ 2 KSRP ತುಕಡಿಗಳನ್ನ ಈ ಒಂದು ರಾಜಭವನ್ ಮುಂಭಾಗ ಹಾಕಿರುವಂತದ್ದು. ಜೊತೆಗೆ ಬೆಂಕಿಯ ಅವಘಡ ಆದಂತ ಸಂದರ್ಭದಲ್ಲಿ ಒಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಇದಕ್ಕೆ ಬೇಕಾಗಿದ್ದಂತ ಎಲ್ಲಾ ಬೇರೆ ಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ಳಲಾಗಿದೆ. ಬೇರೆ ಬೇರೆ ಭಾಗದಿಂದಲೂ ಕೂಡ ಪೊಲೀಸರನ್ನ ಕರೆತಂದು ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತಹ ಅಹಿತರ ಘಟನೆ ನಡೆಯಬಾರದು ಅನ್ನೋದನ್ನ ಮುಂದಾಲೋಚನೆಯಿಂದಾಗಿ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವಂತದ್ದು. ಇಂಚರ ಎಸ್ ಅಜಯ್, ಜಸ್ಟ್ ಹೋಲ್ಡ್ ಆಗಿ ಇದೀಗ ಬಸವರಾಜ್ ಹೂಗಾರ್ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹೂಗಾರ್, ಈಗ ಸದ್ಯಕ್ಕೆ ಅಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಹೇಗೆಲ್ಲ ತಯಾರಿಗಳು ನಡೀತಾ ಇದೆ, ಯಾರೆಲ್ಲ ಅಲ್ಲಿ ಬರ್ತಾ ಇದ್ದಾರೆ, ಹೇಗಿದೆ ಅಲ್ಲಿ ಪ್ರಿಪರೇಷನ್ಸ್ ಅಂತ? ರೋಶಿನಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಅಭಿಮಾನಿಗಳು, ಅವರ ಕ್ಷೇತ್ರದ ಒಂದು ಕಾರ್ಯಕರ್ತರಾಗಿರಬಹುದು, ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕೂಡ ಅವರ ಅಭಿಮಾನಿಗಳು ಕೂಡ ಇರುವಂತದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಸದಾಶಿವನಗರದಲ್ಲಿರ್ತಕ್ಕಂಥ ಗೃಹ ನಿವಾಸಕ್ಕೂ ಕೂಡ ಬರ್ತಾ ಇದ್ದಾರೆ. ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ, ಶಾಸಕರು ಆಗಮಿಸ್ತಾ ಇದ್ದಾರೆ, ಮಾಜಿ ಶಾಸಕರು ಬರ್ತಾ ಇದ್ದಾರೆ. ಆದ್ರೆ ಶಾಸಕರಿಗೆ ಮತ್ತೆ
ಮಾತ್ರ ಅಲ್ಲಿ ಒಂದು ಮನೆ ಒಳಗಡೆ ಕೂಡ ಪ್ರವೇಶನೂ ಕೂಡ ಬಿಡ್ತಾ ಇದ್ದಾರೆ ಪೊಲೀಸರು. ಆದ್ರೆ ಕಾರ್ಯಕರ್ತರು ಅವರ ಮನೆಯ ಎದುರುಗಡೆಯೇ ಕೂಡ ಕಾಯ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಹೊರಗಡೆ ಬರ್ತಾರೆ, ಅವರಿಗೊಂದು ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಾತುರದಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಭಿಮಾನಿಗಳು ಅವರದೇ ಆಗಿರುವಂತಹ ಭಾವಚಿತ್ರವನ್ನು ಕೂಡ ಒಂದು ಡ್ರಾಯಿಂಗ್ ಮಾಡಿಕೊಂಡು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅವರ ತಾಯಿ ಆಶೀರ್ವಾದ ಮಾಡತಕ್ಕಂತಹ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಕೆಲವರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವಾರು ಕಾರ್ಯಕರ್ತರು ಅವರ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಿವಾಸದತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಕಾರ್ಯಕರ್ತರು, ಅಭಿಮಾನಿಗಳು, ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅವರಿಗೆ ಶುಭಾಶಯ ಕೋರ್ಲಿಕ್ಕೂ ಕೂಡ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಒಂದು ಕಾರ್ಯಕ್ರಮ ಏನಾಗಿರುತ್ತೆ ಅನ್ನುವಂತ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಇವತ್ತು ಭೇಟಿ ಆಗ್ಬೇಕು, ಅವ್ರ ಜೊತೆ ಮಾತನಾಡಬೇಕು, ಅವರಿಗೆ ಒಂದು ವಿಶ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದೆ ಕೂಡ ಕಾಯ್ತಾ ಇದ್ದಾರೆ. ರೋಶಿನಿ. ಓಕೆ, ಥ್ಯಾಂಕ್ ಯು ಹುಗಾರ್ ಅಂಡ್ ಥ್ಯಾಂಕ್ ಯು ಅಜಯ್. ನಿಮ್ಮ ಇಬ್ರು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.